ನಮಸ್ಕಾರ. ಇವತ್ತು ನಮ್ಮ ಡಿ ಕೆ ಸಾಹೇಬರು ಅವ್ರ ಬ್ರದರ್ಸ್ ಇಬ್ಬರು ತುಂಬ ಚೆನ್ನಾಗಿರಬೇಕು ಅಂತ ಇಲ್ಲಿ ಶಬರಿಮಲೆಗೆ ಬಂದಿದ್ದೀನಿ. ಅವರು 100 ವರ್ಷ ಇದೇ ರೀತಿ ಶಕ್ತಿಪೂರ್ವಕವಾಗಿ ಜನಕ್ಕೋಸ್ಕರ ಹೋರಾಡಿ ಸೇವೆ ಮಾಡಿಕೊಂಡು ಬದುಕಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಇವತ್ತು ನಮ್ಮ ಡಿ ಕೆ ಸಾಹೇಬರು ಖಂಡಿತವಾಗ್ಲೂ CM ಆಗ್ತಾರೆ. ಯಾಕಿಂತ ಒಂದು ಮಾತು ಹೇಳ್ತಾ ಇದ್ದೀನಿ ಅಂದರೆ, ಜನಗಳಿಗೋಸ್ಕರ ಓಡಾಡೋ ಅಂಥವ್ರು ನಮಗೆ ಬೇಕಿದೆ. ನನಗೂ ತುಂಬ ಜನ ಕೇಳ್ತಾರೆ, ಏನಕ್ಕೆ ನಿನಗೆ MBA ಮಾಡ್ಕೊಂಡಿದ್ಯಾ, ವಿದ್ಯಾವಂತ ಇದೆಯಾ, ಬಿಸ್ನೆಸ್ ಮಾಡ್ತಾ ಇದೆಯಾ, ಈ ಡ್ರಾಮಾ ಮಾಡ್ಕೊಂಡು ಸುತ್ತೀಯಾ ಏನಕ್ಕೆ ಅಂತ. ಖಂಡಿತವಾಗ್ಲೂ ಇದು ಡ್ರಾಮಾ ಅಲ್ಲ ಸ್ವಾಮಿ, ಅವ್ರ ಮೇಲಿರೋ ಪ್ರೀತಿ ವಿಶ್ವಾಸಕ್ಕೆ ಮಾಡ್ತಾ ಇರೋದು. ಗೊತ್ತಾಯ್ತಾ? ಈ ಪ್ರೀತಿ ವಿಶ್ವಾಸ ಏನಕ್ಕೆ ಬರ್ತಾ ಇದೆ ಅಂದರೆ, ಅವರು ಓಡಾಡ್ತಾ ಇರೋದು ಅವ್ರು ಮಾಡ್ತಾ ಇರೋ ಕೆಲ್ಸಗಳಿಗೋಸ್ಕರ. ಅವ್ರು ಮಾಡ್ತಾ ಇರೋವಂಥ ಕೆಲ್ಸಗಳು ನನ್ನ ಅಂದಾಜು ಯಾರು ಇವತ್ತು ನಮ್ಮ ದೇಶದಲ್ಲಿ, ಇಡೀ ದೇಶದಲ್ಲಿ ಯಾರೂ ನೋಡಿಲ್ಲ. ಇಬ್ಬರು ಬ್ರದರ್ಸ್ ಆಗಲಿ, ನಮ್ಮ ಡಿ ಕೆ ಸುರೇಶ್ ಸಾಹೇಬ್ರಾಗಲಿ, ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರಾಗಲಿ, ಅವರಷ್ಟು ಕೆಲಸ ಯಾರೂ ಮಾಡ್ತಾ ಇಲ್ಲ. ಯಾರೂ ಮಾಡ್ತಾ ಇಲ್ಲ ಅನ್ನೋದಕ್ಕಿಂತ ಅವರು ಹೆಚ್ಚು ಪಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲರೂ ಏನೋ ಕೆಲವ್ರ ಬಗ್ಗೆ 18 hours ಕೆಲಸ ಮಾಡ್ತಾರೆ ಅಂತಾರೆ, ನಾವು ನೋಡಿಲ್ಲ. ಆದರೆ ನಮ್ಮ ಡಿ ಕೆ ಸುರೇಶ್ ಸಾಹೇಬರು 18 hours ಕೆಲಸ ಮಾಡೋದು, ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು 18 hours ಕೆಲಸ ಮಾಡೋದು ಖುದ್ದು ನಾವು ಪಕ್ಕದಲ್ಲಿ ನಿಲ್ತು ನೋಡಿದ್ದೀವಿ. ಅದರಿಂದ ಜನಗಳಿಗೋಸ್ಕರ ಅವ್ರು ಏನು ಮಾಡೋಕ್ಕೂ ಸಿದ್ಧ. ಅಂಥವ್ರಿಗೋಸ್ಕರ ಇದೆಲ್ಲ ಏನೂ ಅಲ್ಲ, ನಾವು ಮಾಡ್ತಾ ಇರೋದು ಒಂದು ಚಿಕ್ಕ ಸೇವೆ. ಅವ್ರಿಗೋಸ್ಕರ ನಾವು ಮಾಡ್ತಾ ಇರೋದು. ಅವ್ರು ಯಾವತ್ತೂ ಚೆನ್ನಾಗಿರಬೇಕು, ನಮ್ಮ ಇಶ್ಯೂ ತೊಗೊಂಡವರು ಚೆನ್ನಾಗಿರಲಿ, 100 ವರ್ಷ ಬಾಳಲಿ, ಇದೇ ಥರ ಅವ್ರ ಜನಗಳಿಗೆ ಸೇವೆ ಮಾಡಲಿ. ಥ್ಯಾಂಕ್ ಯು.